ನೋಡವ ನೋಡು, ಹಾಳೆ 10 ಗಂಟೆ ಆಯಿತು, ಇನ್ನೂ ಬರ್ನಿವಲ್ಲವ. ಮತ್ತೆ ಏನಿದು? ನನಗೇನೋ ಭಾಳ ಅನುಮಾನ ಬರ್ತದೆ. ಚಂದ್ವ ಹಿಂಗೆ 10 ಗಂಟೆ ಗಂಟೆ ಹೋದ್ರೆ ಚಂದ್ರವ ಆ ಫ್ರೆಂಡ್ ಮನೆಗೆ ಹೋಗಿದ್ದಾಳು. ಅವಳು ಹೋಗೋದಿದ್ದಾಳು, ಊರು ಕರ್ಕೊಂಡು ಹೋಗ್ಬೇಕಾಗಿತ್ತವಳು. ಮತ್ತೆ ಸರಿಯಾಗಿ ಇಳಿಸ್ಬಿಡ್ತೀನಿ ನಾನು. ಕೂತ್ಕಣೆ ಕತೆ ಅಲ್ಲ ಕಣೆ. ಹಂಗಾರೆ ವಿಕಿ ಅಪ್ಪನ ಮೇಲೆ ನಂಬಿಕೆ ನಿನಗೆ, ಗಂಡ ಮೇಲೆ ಯಾವತ್ತೂ ನಂಬಿಕೆ ಇರಬೇಕು ಕಣವ. ಹಂಗೆಲ್ಲ ಮಾತಾಡೋದು ನೀನು. ಸರಿ ಬಿಡು ನೀನು, ಪರವಾಗಿಲ್ಲ ಕಣ್ ಮಗ. ಒಳ್ಳೆ ಸುಮ್ಮನಿರ್ನೆ, ಏನಿಲ್ಲ ಬರ್ತಾರೆ ಅದೇನೋ ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅಂತ ಬರಲಿ, ಸುಮ್ಕಿರು. ವಿಕಿ ಅಪ್ಪ ದೇವ್ರ ಕಣ್ಣೆ, ದೇವ್ರ ಮೇಲೆ ಹಂಗೆ ಮರ ಪಡ್ಬೇಡ ನೀನು. ಸುಮ್ ಕೂತ್ಕೊಂಡು ನೀನು ಬಾಯಿ ಮುಚ್ಕೊಂಡು. ನಿನ್ಗೆ ಏನು ಗೊತ್ತು? ಅಲ್ಲಕ್ಕ ನಾವು ಇಷ್ಟು ಗಂಟೆ ಬರ್ಬೇಕಮ್ಮ ಅವರು. ಶಿವನೇ ಕತ್ತ ಹೋಗತ್ತಾಗೆ. ನನಗೆ ಯಾಕೋ ತಲೆ ನೋಡ್ಕೊಂಡೆ ಅಷ್ಟೊತ್ತಿನ ಕೇಳಿ ತಲೆ ಬಂದದೆ. ಮನೆ ಕತ್ತೀನಿ, ಬಂದರೆ ವಿಕಿ ಅಪ್ಪನ ಊಟಕ್ಕೆ ಕೊಡು. ಹೋಗಿ ಮನೆಗೆ ಹೋಗಿ ಕೊಡ್ತೀನಿ. ಮೀನಾಕ್ಷಿ ಅಕ್ಕ ಊಟ ಆಯ್ತಾ? ಊಟ ಆಯ್ತು. ನೀವೆಲ್ಲ ಹೋಗಿದೆ? ಫ್ರೆಂಡ್ ಮನೆಗೆ ಹೋಗಿದ್ದೆ ಕನಕ. ಎಲ್ಲ ಅವರು ಬತ್ತವ್ರೆ ಕೂಟ ಇಳಿದ್ಬಿಟ್ಟು. ನಿಂಗೇನು ಮಾಡೋ ಕೆಲಸ ಇಲ್ವಾ? ಎಷ್ಟೊತ್ತಾಯ್ತು ನೀನು ಹೋಗಿ? ಓ ಸರಿ ಬಿಡು. ಹೋಗೋದಿರ ನಿಮ್ಮ ಫ್ರೆಂಡ್ ಮನೆಗೆ ನೀನು ಬಸ್ಸಲ್ಲಿ ಹೋಗು ನೀನು. ಅದೇ ನನಗೆ ಅವ್ರು ಕೆಲ್ಸಕ್ಕೆ ಹೋಗೋದು ಬೇಡವಾ? ಅಯ್ಯೋ ಯಾಕಕ್ಕ, ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದೀರಿ? ಅಯ್ಯೋ ಅಕ್ಕ, ಅಲ್ಲಿ ಅರ್ಧ ದಾರಿಲಿ ಕೂಟ್ರು ಪಂಚರ್ ಆಗ್ಬಿಡ್ತು, ಅದಕ್ಕೆ ಲೇಟ್ ಆಯ್ತು ಕಣ್. ಸುಮ್ಕಿರಿ. ಪಂಚರ್ ಆಗ್ತದೆ. ಪಂಚರು ಏನು ಪಂಚರ್ ಆದದು? ಜಸ್ಟ್ ಹೊಸ ಕೂಟ್ರು ಪಂಚರ್ ಆದದ ಅಕ್ಕ. ನಿಜ ಬೇಕಾರೆ ಅವರೇ ಬತ್ತೆ ಕೇಳಿ ವಿಕಿಯವ್ರನ್ನೇ. ಏನು ಕೇಳೋರು ನೋಡ್ತೀನು? ಹಂಗೆಲ್ಲ ಇನ್ನೊಂದ್ಸತಿ ಅವ್ರ ಜೊತೆ ಎಲ್ಲೂ ಹೋಗ್ಬೇಡ ನೀನು. ಸರಿ ಆಯ್ತು, ಎಲ್ಲೂ ಹೋಯ್ಕಿಲ್ಲ ಬಿಡಿ. ಮೀನಾಕ್ಷಿ ಇಷ್ಟೊಂದು ಟೈಮ್ ಆಗಿದೆ, ಮಲಗಬೇಕಲ್ವಾ? ಮನೆಗೆ ಬಿಡ್ತೀನಿ. ನಿಮ್ಗೆ ಊಟ ಕೊಟ್ಟರು? ಯಾಕೆ ಮೀನಾಕ್ಷಿ, ಯಾಕೆ ಏನಾಯ್ತು? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲ ಮನೇಲಿ ಕಾಯ್ತಾ ಇರ್ತಾಳ, ಬುದ್ಧಿರು ನಿಮ್ಗೆ. ಈಗ ಬಂದಿದ್ದೀರಲ್ಲ. ಓ ರಿಯಲಿ ಸಾರಿ. ನೋಡಿ, ಸ್ವಲ್ಪ ಅಲ್ಲಿ ದಾರಿಲಿ ಬರಬೇಕಾದ್ರೆ ಸ್ಕೂಟರ್ ಕೆಟ್ಟೋಗ್ಬಿಡ್ತು. ಅದೆಲ್ಲ ರೆಡಿ ಮಾಡ್ಕೊಂಡು ಬರೋಕೆ ಇಷ್ಟೊತ್ತಾಯ್ತು. ಸಾರಿ ಆಯ್ತಾ? ಏನು ಸಾರಿ ಪೂರಿ? ಅಲ್ಲ ಕೆಲ್ಸಕ್ಕೆ ಹೋಗಿಲ್ಲ ನೀವು 2 ದಿವಸದಿಂದಲೂ. ಬೋಯ್ತವ್ರ ಫೋನ್ ಮಾಡ್ಬಿಟ್ಟು ಹೋಗಿ ಕರ್ದಿ. ಹಾಂ ಮೀನಾಕ್ಷಿ ಅವರೇ, ನಾಳೆಯಿಂದ ಹೋಗ್ತೀನಿ. ಚಿನ್ನು ಅವರೇ ಹೋಗಿ ನೀವು ಊಟ ಮಾಡಿ ಮಲ್ಕೊಳ್ಳಿ. ಸರಿ ಆಯ್ತು. ನೋಡಿ ನಿಮ್ದು ಅತಿ ಆಯ್ತಾ? ನಿಮ್ದು ಅಲ್ಲ ದಿವಸ ಊಟ ಮಾಡ್ದಾಗ ಕಾಯ್ತಾ ಇರ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ? ಬರ್ಬೇಕಾನೆ. ಕಮಾನ್ ಮೀನಾಕ್ಷಿ ಅವರೇ, ಅದೊಂದು ದೊಡ್ಡ ವಿಷಯ ಅಂದ್ಬಿಟ್ಟಿದ್ರಲ್ಲ, ಆಡ್ತಾ ಇದ್ರಲ್ಲ ನೀವು. ನೋಡಿ ಮೀನಾಕ್ಷಿ ಅವರೇ, ಯಾಕೆ ಹಿಂಗೆ? ಹಾಗಾದ್ರೆ ನಿಮ್ಗೆ ಕಟ್ಕೊಂಡು ಗಂಡನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇರೋದಕ್ಕೆ ಹೇಳ್ತಾ ಇರೋದು. ಇರೋದು ಕಳಿಸ್ತಿದ್ದೆ ನಾನು ಹೇಳೋದು ನಂಬಿಕೆ ಅದೇ. ನೋಡು ಜನ ಏನು ಅನ್ಕೊಳಕ್ಕೆ ತಪ್ಪು ತಿಳ್ಕೊಳಕ್ಕಿಲ್ವಾ? ತಿಳ್ಕೊಳಕ್ಕಿವೆ ಹೇಳಿ. ಏನಕ್ಕೆ ತಪ್ಪು ತಿಳ್ಕೊತಾರೆ? ನಿಮಗೆ ನನ್ನ ಮೇಲೆ ನಂಬಿಕೆ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಸಾಕು ಮೀನಾಕ್ಷಿ ಅವರೇ, ಬೇರೆ ಏನು ಬೇಡ. ಯಾಕೆ ಹಿಂಗೆ? ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನಂಬಿಕೆ ಐತೆ. ಅನ್ಕೊಂಡು ಹಿಂಗೆಲ್ಲ 10 ಗಂಟೆ ಬರೋದು ನಂಗೆ ಇಷ್ಟ ಆಯ್ಕಿಲ್ಲ. ಸರಿ ಆಯ್ತು ಮೀನಾಕ್ಷಿ ಅವರೇ, ನಾಳೆಯಿಂದ ಬೇಗನೆ ಬರ್ತೀವಿ. ಅಲ್ಲ ಮಾಡೋ ಕೆಲಸ ಬಿಟ್ಟು ಏನೋ ಅಂತಿದ್ರಂತೆ ನಿಮಗೆ. ಹಂಗೆ ನಾಳೆಯಿಂದ ಬೇಗನೆ ಬರ್ತೀನಿ ಅಂದರೆ ಓದಿರ ಅವ್ಳು ಕಟ್ಕೊಂಡು ಇದೊಳೆ ಸರಿ ಆಯ್ತಲ್ಲ ನಿಮ್ದು? ಅಯ್ಯೋ ಮೀನಾಕ್ಷಿ ಅವರೇ, ಇಷ್ಟಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ? ನೋಡಿ ಖಂಡಿತವಾಗ್ಲು ನಾನು ಹೋಗಲ್ಲಪ್ಪ, ಕೆಲಸಕ್ಕೆ ಹೋಗ್ತೀನಿ. ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮಗೆ? ಯಾಕೆ ಈ ಥರ ವರಿ ಮಾಡ್ಕೊಳ್ತಾ ಇದ್ದೀರಾ ಮೀನಾಕ್ಷಿ ಅವರೇ? ಪಾಪು ಏನು ಮಾಡ್ತಾ ಇದ್ದಾನೆ? ಮನ್ಗವನೇ ಅಪ್ಪ ಬೇಕು ಅಂತ ಕೇಳ್ತಿದ್ದೆ. ಸರಿ ಆಯಿತು, ಡೋಂಟ್ ವರಿ, ನಾಳೆಯಿಂದ ಕೆಲಸಕ್ಕೆ ಹೋಗ್ತೀನಿ. ಸರಿನಾ? ಸರಿ ಆಯಿತು. ನಡ್ರಿ ಊಟ ಮಾಡೋಣ. ತುಂಬ ಹಸುವಾಗ್ತಾ ಇದೆ ನನಗೆ. ನಾನು ನಿಮ್ಮ ಜೊತೆ ತಿನ್ನಬೇಕು ಅಂದ್ಬಿಟ್ಟು ಎಲ್ಲೂ ಊಟ ಮಾಡಲಿಲ್ಲ. ಎಷ್ಟು ಹಸುವಾಗ್ತಿದೆ ಗೊತ್ತಾ ನನಗೆ? ಸರಿ ಬರೀತೀನಿ. ಆದರೆ ಹೇಳ್ತಾನೆ ಕೇಳಿ, ಇನ್ನೊಂದ್ಸತಿ ಮಾತ್ರ ಏನಾರೇ ಅಲ್ಲಿಗೆ ಹುಡುಗಿ ಕರ್ಕೊಂತಿರು. ನನಗೆ ಯಾಕೋ ಸರ್ ಬರ್ತಾರೆ, ಅವ್ಳು ಸರಿ ಇಲ್ಲ. ಹೆಣ್ಣು ಒಂಥರ ಅವರು ಮಕ್ಕಳು ಒಂಥರ ಆಡ್ತಾರೆ. ಹೆಣ್ಣು ಕರ್ಕೊಂಡು ಹೋಗ್ಬೇಡಿ ನೀವು ಎಲ್ಗೂ. ಅದೇನು ಚಂದವಾ ನೋಡಿದ್ರೆ ನನಗೆ ಅಕ್ಕಪಕ್ಕದಲ್ಲಿ ಆಡ್ಕೊತಾರೆ ಮೇಲೆ. ಸರಿ ಮೀನಾಕ್ಷಿ ಅವ್ರು ಹೇಳಿದ್ರಿ ಅಲ್ವಾ, ಒಂದ್ಸಲ ಹೇಳಿದ್ರೆ ಅರ್ಥ ಆಗುತ್ತೆ ನನಗೆ. ನಾನು ಸಣ್ಣ ಪಾಪನಾ? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಅಯ್ಯೋ ನೋಡಿ ಅತ್ತೆ, ನಿಮ್ಮ ಮಗಳನ್ನ ಏನು ಮನೆಗೆ ಬಂದು ತಾವಿಂದನೂ ತಲೆ ತಿಂತಾ ಇದ್ದಾಳೆ. ಅವ್ಳಿಗೆ ಕರ್ಕೊಂಡು ಹೋಗಿದ್ದೀನಿ ಅಂದ್ಬಿಟ್ಟು ಏನಾಗುತ್ತೆ? ಅವಳು ಸಹಾಯ ಮಾಡುವಂತ ನೀವೇ ಅಲ್ವಾ ಹೇಳಿದ್ದು? ನೋಡಿ. ಅಯ್ಯ ಯಾವ್ದೋ ಸುದ್ದಿ ಅನ್ಕ ಕೂತಾಳೆ. ನೇ ಓಡಿ ಮಗ ಎದ್ದಿ. ಸರಿ ಕಣ್ಣಿ, ಹಂಗಾರೆ ನಳಿ ಮೈ ಮೇಲೆ ನಮ್ಮ ಕೇಳುಣೆ. ನಾನು ಕಣ್ಣಿ ಹೇಳಿದ್ದು ಕರ್ಕೊಂಡೋಗಪ್ಪ ಅಂದ್ಬಿಟ್ಟು ಕೂತ್ಕೋ, ಬಾಯ್ ಮುಚ್ಕೊಂಡು ತಿರ್ಗಾ ಮಾತಾಡಿ ಮಾತಾ. ನೋಡಿ ಅತ್ತೆ, ನಿಮ್ಮಿಂದ ನಾನು ಬಯಸ್ಕೊಳ್ತಾ ಇದ್ದೀನಿ. ನೀವು ತಾನೇ ಹೇಳಿದ್ದು ಹೋಗ್ಬಿಟ್ಟು ಬನ್ನಿ ಅಂದ್ಬಿಟ್ಟು. ನಾನು ಹೋಗ್ತೀನಿ ಅಂತ ಹೇಳಿದ್ನಾ? ನೋಡಿ ಇವಾಗ ಯಾವ ಥರ ಮಾತಾಡ್ತಾ ಇದ್ದಾಳೆ. ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ನನಗೆ. ನನ್ನ ಮೇಲೆ ನಂಬಿಕೆನೇ ಇಲ್ಲ ಮೀನಾಕ್ಷಿ ಅವ್ರಿಗೆ. ಅಯ್ಯ ಸುಮ್ಕಿರಿ ವಿಕ್ಯಪ್ಪ, ಅವ್ಳಿಗೆ ಏನು ಗೊತ್ತಾದದು? ದಾಡ್ ಮುಡಿದ್ರಾಗ ಆಗ್ತದೆ. ಸುಮ್ಕಿರ್ಲೆ ಒಲೆ ಎದ್ದು ಊಟಕ್ಕೆ ಕೊಡೋಗು. ಸರಿ ಬಿಸಿನೀರು ಮಾಡ್ಬಿಟ್ಟು ಸಾರು ಬಿಸಿ ಮಾಡ್ತೀನಿ ತಡೀರಿ, ಊಟ ಮಾಡಿವ್ರಂತೆ. ಕರಿ ಕೊಡೋಗು ಸಾರು ಬಿಸಿ ಮಾಡ್ಬಿಟ್ಟು. ನೋಡಿ ಅತ್ತೆ ಮೀನಾಕ್ಷಿನ ಯಾವ ಥರ ಆಡ್ತಾಳೆ. ಅಯ್ಯೋ ಅಳಿಮಯ್ಯ, ನೀನು ಏನು ಅಂತ ನಮಗೆ ಗೊತ್ತು. ಸುಮ್ಕಿರಪ್ಪ, ನೀನು ಯಾಕೆ ತಲೆಗೆಸ್ಕಡಿ? ಅಯ್ಯೋ ಅವಳ ಹಂಗೆ ಸುಮ್ಕಿರು. ಅವಳಾಗ ಆಡ್ತಾಳೆ ಬಿಟ್ಟು ನೀನು ತಲೆಗೆಸ್ಕೊಡ. ನಾಳೆಕಿನ ಕೆಲಸಕ್ಕೆ ಹೋಗಪ್ಪ ನೀನೇನು. ಹಾಂ ಹೋಗ್ತೀನಿ, ನಾಳೆಯಿಂದ ಕೆಲಸಕ್ಕೆ ಹೋಗ್ತೀನಿ. ಅಯ್ಯೋ ಏನು ಮಾಡಿಯಪ್ಪ, ಅವಳಿಗೂ ಇರಿಗಂಡ ಬಿಟ್ಬಿಟ್ನಲ್ಲ, ಹಂಗೆ ಆಡ್ಕೊಂಡು ಇವನು ಏನಾದ್ರು ಬಿಟ್ಕಿಟ್ಬಿಟ್ಟಾನು ಏನು ಅಂತ ಎದುರಿಕೆ ಗಾಬರಿ ಅದಕ್ಕೆ ಆಡ್ತಾಳೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ನಿಮ್ಮೇಲೆ ನಂಬಿಕೆ ಅದೇಯಪ್ಪ, ಅವಳಿಗೂ ನಂಬಿಕೆ ಇದೆ, ನಮಗೂ ನಂಬಿಕೆ ಇದೆ. ನಮಗೇನು ಅಷ್ಟು ಗೊತ್ತಾಗಕ್ಕಿಲ್ವಾ? ಯಾರ್ಯಾರು ಹೆಂಗೆ ಅಂತ ನಿನ್ನ ಮಕ್ಕ ನೋಡ್ರಿ ಗೊತ್ತಾಗಿಲ್ವಾ ಎಷ್ಟು ಒಳ್ಳೆಯವನು ಅಂತ? ಅಯ್ಯೋ ಮಾಡು ಬಂಗವ, ತಲೆಗೆಸ್ಕೊಬೇಡ ಸುಮ್ಕಿರಪ್ಪ. ನನ್ಗೆ ಗೊತ್ತು ಕತೆ ನಾನು ಅಳಿಮಯ್ಯ ಹಂಗೆ ಅಂದ್ಬಿಟ್ಟು ಯಾರೇ ಬಂದು ಹೇಳಿದ್ರು ನಾನು ಹಂಗಾರೆ ನಂಬಿಟ್ಟನ ಸುಲಭವಾಗಿ, ಅಷ್ಟು ಸುಲಭವಾಗಿ ನಂಬಿಟ್ಟನ ವಿಕ್ಯಪ್ಪ. ಏನು ಅತ್ತೆ, ಸದ್ಯ ನಿಮ್ಗಾದ್ರೂ ನನ್ನ ಮೇಲೆ ನಂಬಿಕೆ ಇದೆಯಲ್ಲ, ಅಷ್ಟೇ ಸಾಕು. ಮೀನಾಕ್ಷಿ ಅವ್ರು ಯಾಕೆ ಇಷ್ಟು ನನ್ನ ಮೇಲೆ ಅನುಮಾನ ಪಡ್ತಾರೆ? ನೋಡ್ಲಿಕ್ಕೆ ಆ ಥರ ಕಾಣ್ತಿರತ್ತೆ ನಾನು? ಇಲ್ಲ ಕಣಪ್ಪ, ನಾನು ಕಣ್ಗೇನು ಆ ಥರ ಕಾಣಕ್ಕಿಲ್ಲ ಮಾತ್ರ. ಸುಮ್ಮನೆ ಇರೋದಲ್ಲ, ಆ ಥರ ಕಾಣಕ್ಕಿಲ್ಲ ಕಣ್ಣಿದ್ದವರು. ಸರಿ ಅತ್ತೆ ಆಯಿತು. ಅಳಿಮಯ್ಯ ಒಂದು ಸೀರೆ ಬೇಕಾಗಿತ್ತಲ್ಲ. ಸೀರೆನಾ? ಯಾಕತ್ತೆ? ಅಯ್ಯೋ ನಮ್ಮ ಸ್ವಾದ್ರ ಮಾವನ ಮಗಳದು ಒಂದು ಮದುವೆ ಅದೇ, ಒಂದು ರೇಷ್ಮೆ ಸೀರೆ ಬೇಕಾಗಿತ್ತು. ಅದಕ್ಕೆ ಒಂದು ಎಲ್ಲ ಉಟ್ಕೊಬತ್ತಾರೆ ಅಚ್ಚುಕಟ್ಟಾಗಿ. ರೇಷ್ಮೆ ಸೀರೆ ಇದ್ದಾರೆ, ಮೈಸೂರು ಸಿಲ್ಕ್ ಸೀರೆ ತಗೊಬಂದು ಕೊಡಪ್ಪ ಒಂದ. ಅತ್ತೆಮ್ಮ, ಮೈಸೂರು ಸಿಲ್ಕ್ ಸೀರೆ ಎಷ್ಟು ರೈಟು ಗೊತ್ತಾ?
ಆದ್ರೆ ಆಯ್ತು ತಗೊಬಂದು ಕೊಡಪ್ಪ ಏನಂತೆ ಅತ್ತೆಗಿಂತ ಹೆಚ್ಚ. ಸರಿ ಬಿಡಿಯತ್ತೆ, ಪಾಪ ನಿಮ್ಗಿಂತ ಏನು ಹೆಚ್ಚಲ್ಲ ತಂದ್ಕೊಡ್ತೀನಿ. ಆದರೆ ಮೀನಾಕ್ಷಿ ಅವ್ರು ಈ ಥರ ಆಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಕಟ್ಕೊಂಡು ಗಂಡನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಜೀವನ ಸರಿಯಾಗುತ್ತಾ ಹೇಳಿ ನೀವೇನೆ. ಅಯ್ಯೋ ದಾಡ್ ಮುಂಡೆದ ಅದಕ್ಕೆ ಏನು ಗೊತ್ತದವ, ಅದಕ್ಕೆ ಏನು ಗೊತ್ತದದು. ನಾನು ಹೇಳ್ತೀನಿ, ನೀನು ಸೀರೆ ತಗೊಬಪ್ಪ ನೀನು, ನಾನು ಹೇಳ್ತೀನಿ ಅವಳಿಗೆ. ಸರಿ ಅತ್ತೆ ಆಯಿತು. ನನಗೆ ಈ ಥರ ಎಲ್ಲ ಅನುಮಾನ ಪಟ್ಟರೆ ನಿಜಕ್ಕೂ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ. ಈಗ ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ. ಅಲ್ವಪ್ಪ ಅಲ್ವಾ ಹೇಳು. ಅಯ್ಯೋ ನಾನು ನಂಗಿರಕ್ಕಾಗದ ಮಗ ಯಾರೇ ನನ್ನ ಗಂಡ 3 ವರ್ಷ 4 ವರ್ಷ ಆಯಿತು ಹೋಗಿ. ಇವತ್ತಿಗೂ ಅವ್ನು ನೆನಪಲ್ಲಿ ಸಾಯ್ತಾ ಕುಂತೀನಿ. ಏನು ಮಾಡಿಯೇ. ಅಯ್ಯೋ ಸುಮ್ಮನೀರು, ಏನು ಮಾಡಂಗಿಲ್ಲ. ಎಲ್ಲ ನಮ್ಮ ಮನೆ ಬರಕರಪ್ಪ ಮೇಲ್ ಬರ್ಸ್ಕೊ ಬಂದಿರೋದು ಇನ್ನೊಬ್ರು ಕೊಡಂಗಿದ್ದದ. ಅಯ್ಯೋ ಮಾವರೆಲ್ಲ ಹೋಗಿದ್ದಾರೆ, ಒಂದು ಕಂಪ್ಲೇಂಟ್ ಕೊಟ್ಟು ಹುಡುಕ್ಸ್ಬೋದಲ್ಲ. ಅಯ್ಯೋ ಮುಂಡೆ ಮಗ ಇದೆ ಕೊಡಕ ಸುಮ್ಕಿರಪ್ಪ. ಕುಡ್ಕೊಬಂದು ಗಲಾಟೆ ಮಾಡ್ತಾನೆ. ಅವ್ನು ಏನು ಮಾಡಕ್ಕಿಲ್ಲಿ ಎಲ್ಲ ಕಾಲ ಕಳಿಲ್ಲ ಅಂತ ಇರಗಂಟವ. ಏನು ನೆಮ್ಮದಿ ಕೊಟ್ಟನ ಮಗ, ನೆಮ್ಮದಿ ಕೊಡಕ್ಕಿಲ್ಲ ಅವನು. ತಲೆ ತಿಂತಾನೆ ಬಂದ್ರು ನೆಮ್ಮದಿ ಕೊಟ್ಟಾನ ಅವನು ಬಾಯಲ್ಲಿ ಮುನ್ನಾಕ. ಅವ್ನು ಸರಿಯಾಗಿದ್ದಿದ್ರೆ ನಾನು ನೆಮ್ಮದಿಗಿರೋನು. ಹೌದಾ, ಆಯಿತು ಬಿಡಿಯತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೆ. ಮೊದಲು ಸತಿ ಬಂದ್ಬಿಟ್ಟು ಎಷ್ಟು ಆಟ ಉಡ್ಸನಪ್ಪ. ಗೋವಿಂದನ ಕರ್ಸಿ ಅನ್ಕೊಂಡು ಆಮೇಲೆ ಬಂದ್ರೆ ನಿನ್ನೆ ಮೊದಲು ಮನೆಯಿಂದ ಓಡಿಸ್ತಾನೆ. ಸುಮ್ಕಿರತ್ತಾಗಿ ಹೆಂಗೋ ಕಾಲ ಕಳ್ಕೊಂಡು ಹೋಗತ್ತಾಗಿ. ಅವ್ನಿಗೆ ಆಯ್ಕಿಲ್ಲ ಬೇಡವ. ಹಿಂಗೆ ಎಣ್ಣೆ ಮದುವೆ ಆಗೋಳೆ ಅಂತಂದ್ರೆ ಬಿಟ್ಟನ ಅವಳನ್ನ. ಆವತ್ತಯ್ಯ ನನ್ನ ಹಳ್ಳಿ ಮೈನ್ ಕರಿ ಅಂತಿಲ್ವಾ. ಸರಿ ಬಿಡಿಯತ್ತೆ ಆಯಿತು. ಸರಿ ಅತ್ತೆ ಮಲ್ಕೋಗಿ, ಪಾಪ ಇಷ್ಟೊತ್ತು ಗಂಟೆ ಎಚ್ಚರಾಗಿದ್ದೀರಾ. ಅಯ್ಯೋ ಅದೇ ಕಣಪ್ಪ, ಸೀರೆ ತಗೊಬರಕ್ಕೆ ಅನ್ಸದ ನಿನ್ನ ಅಂದ್ಬಿಟ್ಟು ಎಚ್ಚರಾಗಿದ್ದೆ. ಹೌದಾ, ಸರಿ ಅತ್ತೆ ಆಯಿತು, ತಂದು ಕೊಡ್ತೀನಿ ನಾಳೆ. ಅಯ್ಯೋ ಸರಿ ಕಣಪ್ಪ ಆಯಿತು. ಅವರು ಕಂಪ್ಲೇಂಟ್ ಎಲ್ಗೋದ್ರು. ಮನ್ಗವಳೆ ಮಾತಾಡಿ ಸಾಕಾಗವಳೆ. ಬೆಳಿಗ್ಗೆ ತೊಳ್ದು ಬಟ್ಟೆ ಒಗ್ದು ಆನೆ ಮನೆಗೆ ಹೊರಿಸಿ ಆನೆ ಇಪ್ಪತ್ತು ಮಾಡೋಳೆಲ್ಲ ಸಾಕಾದಂಗೆ ಆಗದೆ ಮನೆ ಕಂಡ್ಲು. ಸರಿ ಸರಿ ಆಯಿತು ಅತ್ತೆ, ಟೈಮ್ ಆಗಿದೆ, ನೀವು ಮಲ್ಕೋಗಿ, ನಾನು ಊಟ ಮಾಡಿ ಮಲ್ಕೋತೀನಿ. ಸರಿ ಕಣಪ್ಪ ಆಯಿತು, ಮರಿಬೇಡ. ಅವರು ನೋಡು ಎಂತೆಂಥ ಸೀರೆ ಉಟ್ಕೊಂಡು ಬಂದವಳೆ ಅಂದರೆ ವಿಕ್ಕಿಯವ್ರ ಅತ್ತೆಯಾಗಿ ನಾನು ಎಂತೆಂಥ ಸೀರೆ ಉಟ್ಕೊಂಡವ್ರು ಚಂದವಾ ಹೇಳಪ್ಪ. ಅತ್ತೆಯ ನಾನು ಆರಿ ಹೇಳ್ಬಿಟ್ಟಿನಿ, ನನ್ನ ಹಳ್ಳಿಮಯ್ಯ ಮೈಸೂರು ಸೀರೆ ತರ್ತದೆ ಅಂದ್ಬಿಟ್ಟು ಅತ್ತೆಯ ತಂದು ಕೊಟ್ಬಿಡಪ್ಪ ಒಂದು ಸೀರೆ. ಆ ಸತ್ತು ನೀವು ಹೇಳಿದ್ಮೇಲೆ ತರ್ನಿಲ್ಲ ನೀನು. ನಮ್ಮ ಕಡೆ ನಂಟರದ್ದು ಮದುವೆ ಇದ್ದಾಗ ಈ ಸತ್ತು ಮಾತ್ರ ತಂದು ಕೊಡಬೇಕು. ಬದುಕಾಡ್ತಾರೆ ಬಾಡಾಡ್ತಾರೆ, ಒಂದು ಸೀರೆ ಇಲ್ವೇನೋ ಅಂದ್ಕೊಳ್ಳಿಕ್ಕಿಲ್ವಾ. ನಾನು ಚೆನ್ನಾಗಿ ಹೇಳ್ಕೊಂಡಿದ್ದೀನಿ ನಿನ್ನ ಬಗ್ಗೆ. ನನ್ನ ಹಳ್ಳಿಮಯ್ಯ ಹಂಗೆ ಸಂಪಾದನೆ ಮಾಡ್ತಾನೆ, ಹಿಂಗೆ ಸಂಪಾದನೆ ಮಾಡ್ತಾನೆ, ಒಳ್ಳೆ ಶ್ರೀಮಂತ ಅಂತ ಏನೇನು ಹೇಳ್ಕೊಂಡಿನಿ ಕಣ್ಣಿಕ್ಯಪ್ಪ. ಈಗ ಎಂತೆಂಥ ಸೀರೆ ಉಟ್ಕೊಂಡೋದ್ರೆ ಏನಕ್ಕಿಲ್ಲ ಅಲ್ಲ ಹೇಳ್ಕೊತಿದ್ಲು. ನನ್ನ ಹಳ್ಳಿಮಯ್ಯ ಅಷ್ಟು ದೊಡ್ಡನು ಇಷ್ಟು ದೊಡ್ಡನು ಅಂತ ನೋಡು ಸೀರೆ ಎಂತೆಂಥದ್ದು ಉಟ್ಕೊಂಬಂದವಳೆ ಅಂತ ಆಡ್ಕೊಳಕ್ಕಿಲ್ವಾ. ಅದಕ್ಕೆ ನಿನ್ನೊಳಕ್ಕೆ ಏನು ನನ್ನೊಳಕ್ಕಲ್ಲ, ನಿನ್ನೊಳಕ್ಕೆ ನಾನು ಹೇಳ್ತಾ ಇರೋದು ಕಣ್ಣಿಕ್ಯಪ್ಪ. ತಂದ್ಬಿಟ್ಟು ನಾಳೆ ಚಪ್ರ ನಡೆದಾರೆ ಹೋಯ್ತೀನಿ ಮದುಗೆ ಹೋಯ್ತೀನಿ ಬಂದು ಹೇಳೋರಲ್ಲ ಹೋಯ್ತೀನಿ ಅದಕ್ಕೆ ಕಣಪ್ಪ. ಹಾಂ ಸರಿ ಅತ್ತೆ ಆಯಿತು, ತರ್ತೀನಿ ಬಿಡಿ. ಏನು ನೀವು ಅಮೌಂಟ್ ಕಾಟ ತಡೆಯೋಕ್ಕಾಗಲ್ಲಪ್ಪ, ದುಡ್ಡೇ ಇಲ್ಲ, ಯಾವ ಸೀರೆ ತರಲಿ, ಏನಾದರೂ ಮಾಡಿ ವ್ಯವಸ್ಥೆ ಮಾಡ್ಕೊಳ್ಳೋಣ. ಏನು ಮಾಡೋಕ್ಕಾಗಲ್ಲ, ತರಲಿಲ್ಲ ಅಂದರೆ ಸುಮ್ಮನೆ ಬಿಡೋದಿಲ್ಲ. ಹಳ್ಳಿಮಯ್ಯ ಏನು ಯೋಚನೆ ಮಾಡ್ತಿದ್ಯಪ್ಪ. ಏನಿಲ್ಲ ಅತ್ತೆ, ತರ್ತೀನಿ ಅಂತ ಹೇಳೋದಲ್ಲ, ಹೋಗಿ ಈಗ ನೀವು ಆರಾಮಾಗಿ ಮಲ್ಕೊಳ್ಳಿ. ಸರಿ ಕನ್ನಡಿಗವರು, ಸರಿ ಸರಿ ಮನೆ ಕತ್ತೀನಿ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ. ನಮ್ಮ ಹಳ್ಳಿಮಯ್ಯನ ದೇವ್ರಂತವ್ರು ಹೊಸಿ ಒಳ್ಳೆ ಹಳ್ಳಿಮಯ್ಯ ಅಲ್ಲ ನನ್ನ ಹಳ್ಳಿಮಯ್ಯ ತಿಂದಂತವ್ರು. ಏನಪ್ಪ ಮಾಡಿ ಏನು ಮಾಡಿರಿ. ಅಯ್ಯೋ ಪಾಪ ನಮ್ಮ ಮೀನಾಕ್ಷಿ ಬುದ್ಧಿ ಇಲ್ಲ. ಅವ ಏನಾಗ ಎಲ್ಲ ಅಲ್ಲಿ ಹೋಗ್ಬಿಡಕಿಲ್ಲ ಇಲ್ಲಿ ಹೋಗ್ಬಿಡಕಿಲ್ಲ. ಹಿಡ್ದಿಟ್ಕೊಳಕ್ಕದ ಗಂಡಸ್ರ ಹೇಳಿ ನೀವೇ ಸ್ವಾತಂತ್ರ್ಯ ಕೊಡಬೇಕು ಅಲ್ವಾ. ಚೂರು ಬುದ್ಧಿ ಇಲ್ಲ ನಮ್ಮ ಮೀನಾಕ್ಷಿಗೆ ಹಂಗೆ ಆಡ್ತಾಳೆ. ಏನು ಮಾಡಿರಿ. ಸರಿ ಕದ್ರಪ್ಪ ಬರೋರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.